ಅಚ್ಚರಿ ಪಡುವಂಥ ವಿಷಯ ಏನಂದರೆ, ಕಾರ್ಯನಿರತ ಪತ್ರಕರ್ತರ ಸಂಘ ಬಾಗಲಕೋಟೆಯಲ್ಲಿ ನೋಂದಣಿನೇ ಆಗಿಲ್ಲ. ಸಹಕಾರಿ ಮತ್ತು ಏನು ನೋಂದಣಿ ಇಲಾಖೆಯಲ್ಲಿ ಬಾಗಲಕೋಟೆ ಕರ್ನಾಟಕ ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಏನಿದೆ ಅಲ್ಲ, ಅದು ಬಾಗಲಕೋಟೆಯಲ್ಲಿ ನೋಂದಾಗಿಲ್ಲ. ಆ ಪ್ರತಿಭಟನೆ ಸಂದರ್ಭದಲ್ಲಿ ನಾನು ವಿಸಲ್ಸ್ ತಗೊಳೋದು ಮುಖ್ಯ ಅಲ್ಲ. ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ 2 ಎಕರೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ 2 ಎಕರೆ ಜಮೀನನ್ನು ಅವ್ರಿಗೆ ಕೊಡಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಸುದ್ದಿ ಸಂಗ್ರಹ ಮಾಡಿ ಇವ ಪತ್ರಿಕೆಯಲ್ಲಿ ಹಾಕ್ತಾನ, ಒಂದು ಸುದ್ದಿಯನ್ನ ಪ್ರಸಾರ ಮಾಡ್ತಾನ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇನ್ನೊಂದು 4 ಜನ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಆನಂದ್ ದಲ್ಬಂಜನ್ ಅವರು, ಅದೇ ರೀತಿ ಆ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದಂಥ ಶಂಕರ್ ಕಲ್ಯಾಣಿ ಅವರು, ಅದಾದ ನಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರ ಆಗಿರುವಂತಹ ಮಹೇಶ್ ಅಂಗಡಿಯವರು, ಆನಂತರ ಇನ್ನೊಬ್ಬರು ದಿವಂಗತರಾದಂತಹ ರಾಮ್ ಮನಗುಳಿಯವರು ಅವರು ಇವತ್ತಿನ ದಿನ ಇಲ್ಲ. ಇವರು ನಾನು ಏನಾಗಿದೆ ಅಂದ್ರೆ ಸರ್, ಅವಾಗ ಯಾಕೆ ಇದು ಈ ರೀತಿ ಉದ್ಭವ ಆಯ್ತು ಅನ್ನೋದನ್ನ ಹೇಳಿಬಿಡ್ತೀನಿ. ಯಾಕಂದ್ರೆ ಇದ್ರ ಹಿಂದೆ ಒಂದು ಹಿನ್ನೆಲೆ ಇದೆ. 2023ರಲ್ಲಿ BTDಯಲ್ಲಿ ಒಂದು ಪ್ರತಿಭಟನೆ ಆಗ್ತಾ ಇರುತ್ತೆ. ಆ ಪ್ರತಿಭಟನೆಯಲ್ಲಿ ಬಸನಗೌಡ ಪಾಟೀಲ್ ಅನ್ನುವಂತಹ ಪತ್ರಕರ್ತರು ಅಲ್ಲಿ ಇರ್ತಾರೆ. ಹಾಗೆ ಅವರ ಜೊತೆ ಹಲವಾರು ಪತ್ರಕರ್ತರು ಇರ್ತಾರೆ. ಅಲ್ಲಿ ಒಂದಿಷ್ಟು ಅವರು ಮತ್ತು ಇವರ ಮಧ್ಯೆ ಒಂದಿಷ್ಟು ವಾಗ್ವಾದಗಳಾಗ್ತವೆ, ಒಂದಿಷ್ಟು ತಿಕ್ಕಾಟಗಳಾಗ್ತವೆ. ಯಾಕೆ ಅನ್ನೋದು ಸ್ವತಃ ಬಸನಗೌಡ ಪಾಟೀಲ್ ಅವರು ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ರವರು ಒಂದು ಖಾಸಗಿ ದೂರನ್ನು ಈ ಪತ್ರಕರ್ತರ ಮೇಲೆ ದಾಖಲೆ ಮಾಡ್ತಾರೆ. ಅದಾದ ನಂತರ ಕೆಲವಿಷ್ಟು ಬೆಳವಣಿಗೆಗಳಾಗ್ತವೆ. ಸೊ ಸ್ವತಃ ಬಸನಗೌಡ ಪಾಟೀಲ್ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ 2023ರಲ್ಲಿ ಒಂದು ಖಾಸಗಿ ದೂರನ್ನು ಪತ್ರಕರ್ತರ ಮೇಲೆಯೇ ತಾವು ದಾಖಲಿಸ್ತೀರಿ. ಹಾಗೆ ಸ್ವತಃ ತಾವು ಸಹ ಪತ್ರಕರ್ತರಾಗಿದ್ದುಕೊಂಡೇ ಇನ್ನೊಬ್ಬ ಪತ್ರಕರ್ತರ ಮೇಲೆ ಖಾಸಗಿ ದೂರನ್ನು ಕೊಡೋಕೆ ಕಾರಣ ಏನು ಅನ್ನುವಂಥದ್ದು ಸರ್ ಸದ್ಯಕ್ಕೆ? ಸರ್, ನಿಜವಾಗ್ಲೂ ಅಲ್ಲಿ ನಾನು ಒಬ್ಬ ಪತ್ರಕರ್ತನಾಗಿ ನಾನು ಅಲ್ಲಿ ಸುದ್ದಿ ಸಂಗ್ರಹ ಮಾಡಲಿಕ್ಕೆ ನಾನು ಆ ದಿನ ಆಮ್ ಆದ್ಮಿ ಪಕ್ಷದವರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಾನು ಆ ಸ್ಥಳಕ್ಕೆ ಹೋಗಿದ್ದೆ. ಆ ಸ್ಥಳದಲ್ಲಿ ಪ್ರತಿಭಟನೆ ತೀವ್ರಗೊಂಡಂಥ ಸಂದರ್ಭದಲ್ಲಿ ಅಲ್ಲಿ BTD ಅಧಿಕಾರಿಗಳು ಹಾಗೂ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಇದ್ದರು. ಅಂದಿನ ಶಾಸಕರು ಹಾಗೂ ಅಂದಿನ ಏನು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಮಾನ್ಯ ವೀರಣ್ಣ ಚರಂತಿಮಠ ಅವರು ಆ ಅಧ್ಯಕ್ಷಗಿರಿಯನ್ನು BTD ಪ್ರಾಧಿಕಾರದ ಅಧ್ಯಕ್ಷಗಿರಿಯನ್ನು ವಹಿಸಿಕೊಂಡಿದ್ರು. ಯಾಕಂದರೆ ಅವ್ರದ್ದೇ ಸರ್ಕಾರ. ಆ ಸಂದರ್ಭದಲ್ಲಿ ಹೋರಾಟಗಾರರು ಏನು ಮಾಡಿದರು, ಅಧಿಕಾರಿಗಳು BTD ಅಧಿಕಾರಿಗಳು ಬಂದು ಮನವಿ ಪತ್ರವನ್ನು ಸ್ವೀಕಾರ ಮಾಡಲಿಕ್ಕೆ ಮುಂದಾದರು. ಅಂಥ ಸಂದರ್ಭದಲ್ಲಿ ಇವರು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಏನು ಮಾಡಿದರು, ಇಲ್ಲ BTD ಅಧ್ಯಕ್ಷರಾದಂಥ ಶಾಸಕರೇ ಬಂದು ಮನವಿಯನ್ನು ಸ್ವೀಕರಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಬಿಗಿಗೊಳಿಸಿದರು. ಅಲ್ಲಿ ಇರುವಂಥ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಒಂದು ವಿನಂತಿಯ ಮೇರೆಗೆ ಮಾನ್ಯ ವೀರಣ್ಣ ಚರಂತಿಮಠ ಅವರು ಗೇಟಿಗೆ ಬಂದು ಮನವಿಯನ್ನು ಕೊಡ್ರಿ ಅನ್ನುವಂಥ ಒಂದು ಸಮಯದಲ್ಲಿ ಅಲ್ಲಿ ನೆರೆದಂತಹ ಎಲ್ಲ ಸಾರ್ವಜನಿಕರು ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು 2 ಪತ್ರಕರ್ತರು ಅಂದಿನ ಯಾರು ಸಂತೋಷ್ ದೇಶಪಾಂಡೆ ಅಂತ ಪತ್ರಿಕೆಯಿಂದ ವರದಿ ಮಾಡಲಿಕ್ಕೆ ಬಂದಿದ್ದರು. ಆ ನಂತರ ಅನಿರುದ್ಧ ಗಲಗಲಿ ಅನ್ನುವಂಥವರು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಯನ್ನು ಸಂಗ್ರಹಿಸಲು ಬಂದಿದ್ದರು. ನಾನು ಮನೆ ಶಾಸಕರು ಬರುವಂಥ ಸಂದರ್ಭದಲ್ಲಿ ನಾನು ಮುಂದುಗಡೆ ನಿಂತು ನಾನು ಸುದ್ದಿಯನ್ನು ಮಾಡಬೇಕು ಅನ್ನೋಂಥೇಳಿ ಒಂದು ವಿಡಿಯೋ ಕ್ಲಿಪ್ಪನ್ನು ನಾನು ತೆಗೆದುಕೊಳ್ಬೇಕಂತೇಳಿ ವಿಸಲ್ಸ್ ತಗೊಂಡು ಸಲುವಾಗಿ ನಾನು ಮುಂದೆ ನಿಂತಿದ್ದೆ. ನೀವು ವರದಿಗಾರರೇ, ಜಿಲ್ಲಾ ಮಟ್ಟದ ವರದಿಗಾರ, ಯಾವ ಪತ್ರಿಕೆಯಿಂದ ಇದ್ದೀರಿ ಸರ್? ನಾನು ಶೋಧವಾಣಿ ಪತ್ರಿಕೆ ಅಂತೇಳಿ ರಾಜ್ಯ ಮಟ್ಟದ ಪತ್ರಿಕೆ ಅದು. ಆ ಪತ್ರಿಕೆಯಲ್ಲಿ ನಾನು ಅಂದಿನ ದಿನಗಳಲ್ಲಿ ನಾನು ಜಿಲ್ಲಾ ವರದಿಗಾರನ ಅಂತೇಳಿ ನೇಮಕಗೊಂಡಿದ್ದೆ.
ಶೋಧವಾಣಿ ಪತ್ರಿಕೆ ಯಾಕಂದರೆ ಹೈದರಾಬಾದ್ ಮೂಲ ಹಾಗೂ ಬೆಂಗಳೂರಿನಲ್ಲಿ ಏಕಕಾಲಕ್ಕೆ ಹೊರಡುವಂಥ ಪತ್ರಿಕೆ, ರಾಜ್ಯ ಮಟ್ಟದ ಪತ್ರಿಕೆ. ಅಲ್ಲಿಯೂ ಸಹಿತ ನಾನು ಏನು ಜಿಲ್ಲಾ ವರದಿಗಾರನಾಗಿ ಕೆಲಸ ಮಾಡ್ತಾಯಿದ್ದೆ. ಅದಕ್ಕಿಂತ ಪೂರ್ವದಲ್ಲಿ ನಾನು TV12 ಅನ್ನುವಂತಹ ಕೇಬಲ್ ನೆಟ್ವರ್ಕಿಂಗ್ ಸುದ್ದಿವಾಹಿನಿಯಲ್ಲಿಯೂ ಸಹಿತ ನಾನು ಜಿಲ್ಲಾ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅಲ್ಲಿ ನಾನು BTDಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ನಾನು ಶೋಧವಾಣಿ ಪತ್ರಿಕೆಯ ಒಂದು ಜಿಲ್ಲಾ ವರದಿಗಾರನಾಗಿ ನಾನು ಅಲ್ಲಿ ಹೋದಂಥ ಸಂದರ್ಭ. ಆಗ ಈ ನನ್ನ ಹಿಂದ್ಗಡೆ ಇದ್ದಂಥ ಇವು ಹೇಳಿದಂಥ ಈಗ ಇಬ್ಬರು ಈ ಹೆಸರನ್ನು ಹೇಳಿದಂಥವ್ರು ನನ್ನ ಶರ್ಟ್ ಕಾಲರನ್ನು ಹಿಡಿದು ಹಿಂದೆ ಜಗ್ತ, ನಾವು ವರದಿ ಮಾಡ್ಲಿಕ್ಕೆ ಬಂದೀವಿ. ಯಾಕಂದರೆ ಇನ್ನೊಂದು ಏನಾಗುತ್ತೆ ಸರ, ನೀವು ಪತ್ರಕರ್ತರು ಮಧ್ಯೆ ಯಾಕೆ ಅನ್ನುವಂಥ ಒಂದು ಮಾತನ್ನು ಕೇಳಿದಿರಲ್ಲ. ಇಲ್ಲಿ ಇನ್ನೊಂದು ಗ್ರಾಮೀಣ ಭಾಷೆಯಲ್ಲಿ ಒಂದು ಮಾತಿದೆ, ಐಗಾರ್ ಸೇರ್ಲಿಲ್ಲ, ಇನ್ನೊಬ್ರು ಅವ್ರದೇ ಸೇಮ್ ಕಸಬ್ನವ್ರು ಸೇರಂಗಿಲ್ಲ. ಅವ್ರಿಗೆ ಬಸನಗೌಡ ಪಾಟೀಲ್ ಸುದ್ದಿ ಸಂಗ್ರಹ ಮಾಡಿ ಇವ ಪತ್ರಿಕೆಯಲ್ಲಿ ಹಾಕ್ತಾನ, ಯಾರಿಗಾದರೂ ಈ ಸುದ್ದಿಯನ್ನು ಕೊಟ್ಟು ಇದನ್ನ ಒಂದು ಸುದ್ದಿಯನ್ನು ಪ್ರಸಾರ ಮಾಡ್ತಾನ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇನ್ನೊಂದು 4 ಜನ ಪತ್ರಕರ್ತರು, ಸೀನಿಯರ್ ಪತ್ರಕರ್ತರು ಅಂತೇಳಿ, ಯಾಕಂದ್ರೆ ಆಗಿನ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಆನಂದ್ ದಲ್ಬಂಜನ್ ಅವರು, ಅದೇ ರೀತಿ ಆ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳಾದಂಥ ಶಂಕರ್ ಕಲ್ಯಾಣಿ ಅವರು, ಅದಾದ ನಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರ ಆಗಿರುವಂತಹ ಮಹೇಶ್ ಅಂಗಡಿಯವರು, ಆನಂತರ ಇನ್ನೊಬ್ಬರು ದಿವಂಗತರಾದಂತಹ ರಾಮ್ ಮನುಗುಳಿಯವರು, ಅವರು ಇವತ್ತಿನ ದಿನ ಇಲ್ಲ. ಒಂದು ಇವರು ನಾನು ಏನಾಗಿದೆ ಅಂದ್ರೆ ಸರ್, ಅವಾಗ ಯಾಕೆ ಇದು ಈ ರೀತಿ ಉದ್ಭವ ಆಯ್ತು ಅನ್ನೋದನ್ನ ಹೇಳಿಬಿಡ್ತೀನಿ. ಯಾಕಂದ್ರೆ ಇದ್ರ ಹಿಂದೆ ಒಂದು ಹಿನ್ನೆಲೆ ಇದೆ. ಅದು ಕೇವಲ ಪ್ರತಿಭಟನೆ ಸಂದರ್ಭದಲ್ಲಿ ನಾನು ವಿಸಲ್ಸ್ ತಗೊಳೋದು ಮುಖ್ಯ ಅಲ್ಲ. ಯಾಕಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ 2 ಎಕರೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ 2 ಎಕರೆ ಜಮೀನನ್ನು ಅವ್ರಿಗೆ ಕೊಡಮಾಡಿದ್ದಾರೆ. ಅಂದಿನ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಯಡಿಯೂರಪ್ಪನವರು 25 ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ದಾರೆ ಸಂಘಕ್ಕೆ. ನಿಮ್ಗೆ ಏನೊಂದು ಈ ಈ ಈ ವಿಷಯದಲ್ಲಿ ನಿಮ್ಗೆ ಏನು ಅನ್ನಿಸ್ತದೆ, ಅಚ್ಚರಿ ಪಡುವಂಥ ವಿಷಯ ಏನಂದ್ರೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬಾಗಲಕೋಟೆಯಲ್ಲಿ ನೋಂದಣಿನೇ ಆಗಿಲ್ಲ. ಸಹಕಾರಿ ಮತ್ತು ಏನು ನೋಂದಣಿ ಇಲಾಖೆಯಲ್ಲಿ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಏನಿದೆ ಅಲ್ಲ, ಅದು ಬಾಗಲಕೋಟೆಯಲ್ಲಿ ನೋಂದಾಗಿಲ್ಲ. ಈಗಲೂ ಆಗಿಲ್ವಾ ಸರ್? ಇನ್ನೂ ಆಗಿಲ್ಲ. ಅಂದಿನ ದಿನಗಳಲ್ಲಿ ಇವು ಸಹಿತ ಆಗಿಲ್ಲ. ಯಾಕಂದ್ರೆ ನಾನು ಮಾಹಿತಿ ಹಕ್ಕು ಅಧಿನಿಯಮದಡಿಯಲ್ಲಿ 2000ರಿಂದ 2024ರವರೆಗೆ ನಾನು ಮಾನ್ಯ ಉಪನೋಂದಣಿ ಅಧಿಕಾರಿಗಳಲ್ಲಿ ನಾನು ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಮಾಹಿತಿಯನ್ನು ಕೇಳಿದೆ. ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಹೆಸರಿನಲ್ಲಿ ನಿಮ್ಮ ಕಚೇರಿಯಲ್ಲಿ, ನಿಮ್ಮ ವ್ಯಾಪ್ತಿಯಲ್ಲಿ ಈ ಸಂಘ ನೋಂದಣಿ ಆಗಿದೆಯಾ ಅನ್ನುವಂಥದ್ದೊಂದು ನಾನು ಮಾಹಿತಿ ಹಕ್ಕಿನಲ್ಲಿ ಅವ್ರಿಗೊಂದು ಮಾಹಿತಿಯನ್ನು ಕೇಳಿದಾಗ ಅಲ್ಲಿರುವಂಥ ಅಧಿಕಾರಿಗಳು ಅದನ್ನೆಲ್ಲ 2000ರಿಂದ 2024 ಸುಮಾರು 24 ವರ್ಷದ ದಾಖಲೆಗಳನ್ನು ತೆಗೆದು ನೋಡಿದಾಗ ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಎಲ್ಲಿಯೂ ಸರ್ ನೋಂದಣಿ ಆಗಿಲ್ಲ ಅಂತೇಳಿ ನನಗೆ ಲಿಖಿತವಾಗಿ ಕೊಟ್ಟಿದ್ದಾರೆ. ಯಾವಾಗ ಸರ್ ಕೊಟ್ಟಿರೋದು? ಸರ್ ಇದು ನನಗೆ ಈಗೇನು ಈ ಇನ್ಸಿಡೆಂಟ್ ಆಗೋಕ್ಕಿಂತ ಪೂರ್ವದಲ್ಲಿ ನಾನು ತಗೊಂಡೆ. ಆ ನಂತರ ಅದಾದ ನಂತರ 2 ಎಕರೆ ಜಮೀನನ್ನು ಇದಕ್ಕೆ ಇಲ್ಲಿಗಲ್ ಆಗಿ ಕೊಟ್ಟರು ಸರ್ ಅವರು, ಅದಕ್ಕೆ ಪತ್ರಕರ್ತರ ಸಂಘಕ್ಕೆ. ಅದನ್ನ ಪ್ರಶ್ನೆ ಮಾಡಿದೆ ನಾನು. ಈ ಇನ್ಸಿಡೆಂಟ್ ಆಗೋಕ್ಕಿಂತ ಪೂರ್ವದಲ್ಲಿ ಏನು ಮಾಡಿದೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯ ಇಂಜಿನಿಯರ್ಗೆ ನಾನು ಒಂದು ಹೋರಾಟದ ಮುಖಾಂತರ ನಾನು
ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ BTD ಅಧಿಕಾರಿಗಳಿಗೆ ಒಂದು ದೂರನ್ನು ಕೊಟ್ಟೆ. ದೂರು ಅರ್ಜಿಯನ್ನು ಕೊಟ್ಟು ಇದು ಕಾನೂನು ಬಾಹಿರವಾಗಿ ನೀವು 2 ಎಕರೆ ಜಮೀನು ಹಂಚಿಕೆ ಮಾಡಿದಿರಿ, ಅದಕ್ಕೆ ನೀವು ಈ ಕೂಡಲೇ ಈ ನೀಡಿರುವಂಥ ಜಮೀನನ್ನು, ಯಾಕಂದರೆ ಇಲ್ಲಿ ಏನಾಗಿದೆ ಸರ್, ನಿಮ್ಗೆ ಏನೊಂದು ಹೇಳೋದಂದ್ರೆ, ನಿಜವಾದ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಭೂಮಿಯನ್ನು ಕಳೆದುಕೊಂಡಂಥ, ಮನೆಯನ್ನು ಕಳೆದುಕೊಂಡಂಥ, ಮಠಗಳನ್ನು ಕಳೆದುಕೊಂಡಂಥ ನಿಜವಾದ ಸಂತ್ರಸ್ತರಿಗೆ ಒಂದು ಎ ಪ್ಲಾಟ್ ಮಾದರಿ ನಿವೇಶನ ಅಂದರೆ 7 ಮೀಟ್ರು 8 ಮೀಟ್ರು 8 ಮೀಟ್ರು 9 ಮೀಟ್ರ್ ಪ್ಲಾಟ್ ಅದನ್ನು ಒಂದು ಉಚಿತವಾಗಿ ಕೊಡಬೇಕಂತೇಳಿ ಸರ್ಕಾರದ ನಿಯಮ ಇದೆ. ಅದನ್ನೇ ಕೊಡಬೇಕಾದ್ರೆ 4 ವರ್ಷ 5 ವರ್ಷ ಅಲ್ಲಿ ಸಂತ್ರಸ್ತರ ಗೋಳನ್ನು ಕೇಳೋರಿಲ್ಲ BTD ಪ್ರಾಧಿಕಾರದಲ್ಲಿ. ಇವತ್ತಿಗೂ ಸಹಿತ ಅದೇ ರೀತಿ ಮುಂದುವರೆದಿದೆ. ಒಂದು ನಿಜವಾದ ಸಂತ್ರಸ್ತರಿಗೆ ಈ ಮಾದರಿ ನಿವೇಶನ ಕೊಡೋಕೆ ನಿಮ್ಮ ಕೈಲಿ ಆಗಲ್ಲ ಅಂದಮೇಲೆ ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತೀರಿ, ಇಲ್ಲ ಪತ್ರಕರ್ತರ ಒಂದು ಪ್ರಭಾವಕ್ಕೆ ಒಳಗಾಗಿ ನೀವು 2 ಎಕರೆ ಕೊಡ್ತೀರಲ್ರಿ, ಇದು ಯಾವ ನ್ಯಾಯ? ಹೌದಾ? ಇದು ಒಂದಾಯ್ತು ಸರ್. ಏನು ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆಯಲ್ಲ, ಅದಕ್ಕೆ 60 ಲಕ್ಷ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಭವನದಿಂದ ಒಂದು 60 ಲಕ್ಷ ಅನುದಾನ ಬಿಡುಗಡೆ ಆಗುತ್ತೆ. 60 ಲಕ್ಷ ರೂಪಾಯಿ 60 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗುತ್ತೆ ಜಿಲ್ಲಾಧಿಕಾರಿಗಳ ಸರ್. ಇವರೊಬ್ಬರೇ ಜಿಲ್ಲಾಧಿಕಾರಿಗಳಲ್ಲ ಸರ್, ಇದು ಪ್ರತಿ ವರ್ಷ ಅಂದ್ರೆ ಇದನ್ನು ನೀವು ನೋಡ್ರಲ್ಲ, 2009ರಲ್ಲಿ ಅವರು ಏನು ಮಾಡಿದರು, BTD ಅಧಿಕಾರಿಗಳು 2 ಎಕರೆ ಜಮೀನನ್ನು ಇವ್ರಿಗೆ ಕಬ್ಜಾ ಪತ್ರ ನೀಡಿದರು. ಅಲ್ಲಿ ಆ್ಯಕ್ಚುಲಿ ಏನು ಮಾಡ್ಬೇಕಾಗಿತ್ತು ಸರ್, ಅವರು ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ 2 ಎಕರೆ ಜಮೀನು ಕೊಡ್ರಿ ಅಂತೇಳಿ ಪತ್ರಕರ್ತರ ಸಂಘದವರು BTD ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರು. ಅದನ್ನಾಧರಿಸಿ ಮಾನ್ಯ ಅಂದಿನ ಶಾಸಕರು ಯಾರು ಮಾನ್ಯ ವೀರಣ್ಣ ಚರಂತಿ ಮಠರು ಏನೋ ಮಾಡಿ ಇವ್ರಿಗೆ ಪತ್ರಕರ್ತರ ಅದಾರ ಅಂತ 2 ಎಕರೆ ಜಮೀನು ಕೊಡೋಕೆ ಒಪ್ಪಿಬಿಟ್ರು. ಒಪ್ಸಿದ್ರು. ಅವಾಗ ಇವರಿದ್ರು, ಯಾರು BJP ಗೌರ್ಮೆಂಟ್ ಇತ್ತು, ಮೊನ್ನೆ ಇವರಿದ್ರು, ನಮ್ಮ ವಾಲಿಯವರು ಅಧ್ಯಕ್ಷರಿದ್ದರು ಸರ್. ಆಗ ವಾಲಿಯವರು ಅಧ್ಯಕ್ಷರಿದ್ದಾಗ ಏನೋ ಮಾಡಿ ಅವಾಗ ಆಯುಕ್ತರಿಗೆ ಅವರಿಗೆ ಹೇಳಿಕೆಯಿಂದ ಅಧಿಕಾರಿಗಳಿಗೆ ಹೇಳಿ 2 ಎಕರೆ ಜಮೀನು ಅವ್ರಿಗೆ ಕಬ್ಜಾ ಕೊಟ್ಬಿಟ್ರು. ಆನಂತರ ಏನಾಯ್ತು ಸರ್, ಇದು ನಂತರದ ದಿನಗಳಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಕೊಟ್ಟೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಏನು ಒಂದು ಸಂಘ ನೋಂದಣಿ ಆಗದೇ ಇರುವಂಥ ಸಂಘಕ್ಕೆ 2 ಎಕರೆ ಈಗಾಗಲೇ ಜಮೀನು ಕೊಟ್ಬಿಟ್ಟಿದ್ದಾರೆ BTD ಪ್ರಾಧಿಕಾರಿಗಳು. ಅದೇ ರೀತಿಯಾಗಿ ಆ ನೋಂದಣಿ ಆಗದೇ ಇರುವಂಥ ಸಂಘಕ್ಕೆ ನೀವು ಈಗಾಗಲೇ ಎಲ್ಲ ಈಗ ಏನು ಹಿಂದೂ ಹೋದಂಥ ಏನು ಇಲ್ಲಿ ಬಂದು ವರ್ಗಾವಣೆ ಆದಂಥ ಜಿಲ್ಲಾಧಿಕಾರಿಗಳನ್ನು ಹಿಡ್ಕೊಂಡು ಇಲ್ಲಿವರೆಗೆ ಸುಮಾರು ಒಂದು 50-60 ಲಕ್ಷ ನೀವು ಅನುದಾನವನ್ನು ಕೊಟ್ಟಿದ್ರಿ. ಶಾಸಕರ ಪರಿಹಾರ ನಿಧಿ, ಸಂಸದರ ಪರಿಹಾರ ನಿಧಿ, ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಂಥ ಅನುದಾನ ಎಲ್ಲನೂ ನಾವು ನೋಡಿದರೆ 60 ಲಕ್ಷ ರೂಪಾಯಿ ವಿವಿಧ ಇಲಾಖೆಗಳಿಂದ, ಈಗ ನಿರ್ಮಿತಿ ಕೇಂದ್ರದಿಂದ ಇರುತ್ತಾ, R&R ಭೂಸೇನಾ ನಿಗಮದಿಂದ, ಒಟ್ಟು ಹಿಂಗೆ ಏನಾಗಿದೆ ಜಿಲ್ಲಾ ಪಂಚಾಯಿತಿಯಿಂದ ಎಲ್ಲವೂ ಸಹಿತ ಇಲಾಖೆವಾರು ಹಣ ದುಡ್ಡು ಬಿಡುಗಡೆಯಾಗಿ ಆ ಒಂದು ಪತ್ರಕರ್ತರ ಸಂಘಕ್ಕೆ ಅಡಿಗಲ್ಲು ಇಡ್ತಾರೆ ಸರ್. ಆ ನಂತರ ದಿನಗಳಲ್ಲಿ 60 ಲಕ್ಷ ಅನುದಾನ ತೆಗೆದುಕೊಂಡು ಒಂದಲ್ಲಿ ಪತ್ರಿಕಾ ಭವನ ಅಂತೇಳಿ ಪತ್ರಿಕಾ ಭವನವನ್ನು ನಿರ್ಮಾಣ ಮಾಡ್ತಾರೆ. ಏನಿದೆ ಸರ್, ಈಗ ರಾಜ್ಯ ಸರ್ಕಾರ 2007ರಲ್ಲಿ 2007 ಮತ್ತು 2008ರ ಅಧಿಸೂಚನೆಗಳ ಪ್ರಕಾರ, ಸರ್ಕಾರದ ಅಧಿಸೂಚನೆಗಳ ಪ್ರಕಾರ ಏನಾಗಿದೆ, ಪ್ರತಿ ಜಿಲ್ಲಾ ಕೇಂದ್ರದಲ್ಲಿರುವಂಥ ಪತ್ರಿಕಾ ಭವನಗಳು, ಪತ್ರಿಕಾ ಸಂಘಗಳು, ಪತ್ರಿಕಾ ಭವನದ ಕಟ್ಟಡಗಳು ಏನದಾವಲ್ಲ, 7 ಮತ್ತು 9ರ ಅಧಿಸೂಚನೆಯ ಮೇರೆಗೆ ಅದು ಏನಾಗುತ್ತೆ ರೀ, ಮುಂದೆ ಒಂದು ಸರ್ಕಾರ ಸುತ್ತೋಲೆ ಹೊರಡಿಸುತ್ತೆ ಸರ್. ನಿರಂತರವಾಗಿ ಅದನ್ನು ಏನು ಮಾಡುತ್ತಾ 2018ರಲ್ಲಿ ಮಾನ್ಯ ಆಯುಕ್ತರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೆಂಗಳೂರು ಅಧಿಕಾರಿಗಳು ಒಂದು ರಾಜ್ಯಪಾಲರ ಆದೇಶ ಅನುಸಾರವಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಎಲ್ಲ ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಿರುವಂಥ ಪತ್ರಿಕಾ ಭವನಗಳ ನಿರ್ವಹಣೆ ಮತ್ತು ಅದರ ಕಾರ್ಯಚಟುವಟಿಕೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳೇ ನಡೆಸಬೇಕು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ, ಇನ್ನುಳಿದಂಥ 5 ಜನ ಅದಕ್ಕೆ ಸಮಿತಿ ಸದಸ್ಯರಿರ್ತಾರೆ.
ಇದನ್ನು ಸಹಿತ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೆ. ನೀವು 2000 ಇಲ್ಲಿ ಅಲ್ಲಿಂತ್ರ ನೀವು ಅದನ್ನು ನಿಮ್ಮ ಕಬ್ಜಾಗೆ ತೊಗೊಂಡಿಲ್ಲ, ಮೊದಲೇದು ತಪ್ಪು. ಆನಂತರ 50-60 ಲಕ್ಷ ಅನುದಾನಗಳನ್ನು ಕೊಟ್ಟಿರಿ. ಆ ಅನುದಾನವನ್ನು ಕೂಡಲೇ ತಡೆ ಹಿಡಿಬೇಕು. ಮತ್ತು ನೀವು ಅದು ಕಾನೂನು ಬಾಹಿರವಾಗಿ ಕೊಟ್ಟಂಥದ್ದು ಏನು ಅನುದಾನ ಇದೆಯಲ್ಲ, ಅದು ಸದುಪಯೋಗಕ್ಕೆ ಸದ್ಬಳಕೆ ಆಗಬೇಕು. ಆನಂತರ ಇವ್ರು ಏನು ತೊಗೊಂತಾರೆ ಸರ, ಈ ಪತ್ರಿಕಾ ಭವನದ ಹೆಸರಿನಲ್ಲಿ ಅನುದಾನ ಸಿಗಂಗಿಲ್ಲ ಅನ್ನೋದು ಗೊತ್ತಾಗಿ ಏನು ಮಾಡ್ತಾರೆ ಇವರು, ಸಾರ್ವಜನಿಕ ಸಮುದಾಯ ಭವನ, ಪತ್ರಿಕಾ ಭವನದ ಹತ್ತಿರ ಇರುವ ಸಾರ್ವಜನಿಕ ಸಮುದಾಯ ಭವನಕ್ಕೆ ನೀವು ಅನುದಾನ ಕೊಡ್ರಿ ಅಂತೇಳಿ ಇವರು ಅಫಿಡೇವಿಟ್ ಕೊಡ್ತಾರೆ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. 2015 ಅಫಿಡೇವಿಟ್ ಕೊಟ್ಟು ಏನು ಮಾಡ್ತಾರೆ, ಅಲ್ಲಿ MP ಫಂಡು, MLA ಫಂಡು, MLC ಫಂಡ್ಗಳನ್ನು ಇವರು ತಗೊಳ್ಳುವಂಥ ಕೆಲಸ ಮಾಡ್ತಾರೆ. ಸುಮಾರು 50-60 ಲಕ್ಷ ಅನುದಾನ ಬಂದು ಇವತ್ತು ಬಿತ್ತರೆ. ಆ ನಂತರ ನಾನು ಅದನ್ನು ಅನುದಾನ ತಡೆ ಹಿಡೀರಿ ಅಂತ ಹೇಳಿ ಸಹಿತ ಸುಮಾರು 10-19 ಲಕ್ಷ ರೂಪಾಯಿಗಳನ್ನು ತಡೆ ಹಿಡೀರಿ ಅಂತೇಳಿ ದಾಖಲೆ ಸಮೇತ ನಾನು ಕೊಟ್ಟಾಗ ಮಾನ್ಯ ಗದ್ದಿಗೌಡರದು 10 ಲಕ್ಷ, ನಂತರದ ದಿನಗಳಲ್ಲಿ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರದು, ಈಗ ಸದ್ಯ 1 ವರ್ಷ ಆಯ್ತು, ಮಾನ್ಯ PH ಪೂಜಾರಿ ಅವ್ರದ್ದು 5 ಲಕ್ಷ, ಈಗ ಸುಮಾರು 15 ಲಕ್ಷ ಅನುದಾನವನ್ನು ಮಾನ್ಯ ಜಿಲ್ಲಾಡಳಿತ ಭವನ ತಡೆ ಹಿಡಿತು ಸರ್, ನನ್ನ ಒಂದು ದೂರಿನ ಮೇರೆಗೆ. ಯಾಕ ಮಾನ್ಯ ಸಂಸದರಾದಂಥ ಗದ್ದಿಗೌಡರು 10 ಲಕ್ಷ ಬಿಡುಗಡೆ ಮಾಡಿದ್ರು. ಅವಾಗ ನಾನು ದೂರು ಕೊಟ್ಟೆ, ಸಾಕ್ಷ್ಯಾಧಾರಗಳ ಸಮೇತ ದೂರನ್ನು ಕೊಟ್ಟೆ. ಆನಂತರ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಮಾನ್ಯ PH ಪೂಜಾರಿ ಅವರು ಶಿಫಾರಸು ಮಾಡಿದ್ರು 5 ಲಕ್ಷಕ್ಕೆ. ನಾನು ಮತ್ತೆ ಅದನ್ನು ಯಾಕೆ ಜಿಲ್ಲಾಧಿಕಾರಿಗಳು ಬದಲಿ ಆದಂಗೆ ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗಳಿಗೆ ನಾನು ಭೇಟಿಯಾಗಿ ಅದನ್ನು ಸಾಕ್ಷ್ಯಾಧಾರಗಳ ಸಮೇತ ಇಟ್ಟು ಈ ಅನುದಾನ ಬಂದ್ ಮಾಡಿರಿ, ತಡೆ ಇಡ್ರಿ ಅಂತ ಕೊಟ್ಟಾಗ ಜಿಲ್ಲಾಡಳಿತ ಸ್ಪಂದಿಸಿ 15-17 ಲಕ್ಷ ಅನುದಾನ ತಡೆ ಹಿಡಿದಿದೆ ಸರ್. ಇವತ್ತಿಗೂ ತಡೆ ಹಿಡಿದಿದೆ. ಹೀಗಾಗಿ ಏನಾಗಿದೆ, ಮುಂದೆ ಅದು ಪತ್ರಿಕಾ ಭವನದ ಮೇಲೆ ಕಟ್ತಾ ಇರುವಂಥ ಕಟ್ಟಡ ಸ್ಥಗಿತಗೊಂಡಿದೆ ಇವತ್ತೇ. ಅದು ನನ್ನ ಹೋರಾಟದ ಫಲ. ಇಷ್ಟೆಲ್ಲ ಇಂಟೆನ್ಷನ್ ಇಟ್ಕೊಂಡು ಅವತ್ತು ನಡೆದಿರೋ. ಹೌದು ಸರ್, ಇದು ಎಲ್ಲ ನಿಮ್ಗೆ ಅದಕ್ಕೆ ಯಾಕೆ ಇದನ್ನು ಹೇಳಿದ್ನಿ ಅಂದ್ರೆ, ನಿಮ್ಮ ಗಮನಕ್ಕೆ ಯಾಕೆ ಹೇಳಿದೆಪ್ಪ ಅಂದ್ರೆ, ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಈಗ 4 ಜನರದ ಇಕ್ಕಟ್ಟು ಪತ್ರಕರ್ತರು ಹೆಸರು ಹೇಳಿದ್ನಲ್ಲ, ಇವು ಪತ್ರಕರ್ತರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಮಿತಿ ಸದಸ್ಯರು, ಇವರು ಎಲ್ಲ ಒಂದು ಉತ್ತೇಜನಲಿಂತ್ರ ಅವರು ನನ್ನ ಮೇಲೆ ಹಲ್ಲೆ ಮಾಡಿ ನನಗೆ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಆ ದಿನದಲ್ಲಿ ಹಲ್ಲೆಗೆ ಪ್ರಯತ್ನವನ್ನು ಪಟ್ಟರು ಸರ. ನನ್ನ ಮೇಲೆ ಅವಾಚ್ಯ ಶಬ್ದಗಳಿಂದನೂ ನಿಂದಿಸಿದ್ರು. ಆನಂತರ ನನಗೆ ಏನೋ ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ನನಗೆ ಬೆನ್ನು ಹತ್ತಿದ್ರು ಸರ್. ಯಾಕಂದ್ರೆ ನಮ್ಗೆ ಅಡ್ಡಿ ಆಗ್ಯದಾನ, ಬಸನಗೌಡ ಪಾಟೀಲ್ ನಮ್ಗೆ ಅಡ್ಡಿ ಆಗ್ಯಾನ ಅನ್ನೋದು ಅವ್ರ ಮನವರಿಕೆ ಇತ್ತು ಸರ್. ಅದು ಆನಂತರ ಇವರು ಜಿಲ್ಲಾ ಪಂಚಾಯತಿ ಒಳಗೆ ಈಗ ಎಸ್ಟಿಮೇಷನ್ ಕಾಫಿ ಅಂತೇಳಿ ತೆಗಿತೀವಿ ಸರ್ ನಾವು. ಆ ದಾಖಲೆಗಳು ನನ್ನ ಬಳಿ ಇದೆ. ಇವ್ರು ಏನು ಮಾಡ್ತಾರ, ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರ ಸಂಘದ ಹತ್ತಿರ ಅಂಥೇಳಿ ಅಲ್ಲಿ ಎಸ್ಟಿಮೇಷನ್ ಕಾಫಿ, ಹಳೆ ಎಸ್ಟಿಮೇಷನ್ ಕಾಫಿ ಕೊಡ್ತಾರೆ ಸರ್. ಅಲ್ಲಿ ಹಳೆ ಎಸ್ಟಿಮೇಷನ್ ಕಾಫಿ ಕೊಟ್ಟು ಅದ್ರ ಮ್ಯಾಗ ಅಲ್ಲಿ ದುಡ್ಡು ರಿಲೀಸ್ ಮಾಡಕ್ಕೆ ನೋಡ್ತಾರೆ. ಅದನ್ನು ಸಹಿತ ನಾನು ಏನಿದೆ ಇವರು ನಮ್ಮ ಜಿಲ್ಲಾ ಪಂಚಾಯಿತಿಯ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ AW ಅವರಿಗೆ ಮನವರಿಕೆ ಮಾಡಿದೆ ನಾನು. ಸರ್, ಇವ್ರು ಕಟ್ತಾ ಇರೋ ಕಟ್ಟಡ ಮೊದಲನೇ ಮಾಡಿ ಪತ್ರಕರ್ತರ ಸಂಘ ನೀವು ನೋಡ್ಬೋದು, ಮೊದಲನೇ ಮಾಡಿದ್ದು ಇವ್ರು ಕಟ್ಟಡ ಕಟ್ಟಕತ್ತಿದಾರ. ಅಲ್ಲೇ ಕೊಟ್ಟಿರೋದೇನು ಕೊಟ್ಟಿದ್ದಾರೆ, ಪತ್ರಕರ್ತರ ಭವನದ ಪತ್ರಿಕಾ ಭವನದ ಹತ್ತಿರ ಅನ್ನುವಂಥದ್ದು ಎಸ್ಟಿಮೇಷನ್ ಒಳಗೆ ಇವ್ರು ಬಾಂಡ್ ಕೊಡ್ತಾರ ಅಂದ್ರೆ, ಮತ್ತು ಇವ್ರು ಮಾಡಿದ್ದ ಕಾಯ್ದೆಯೋ ಕಾನೂನು ಅಥವಾ ಕಾನೂನಿಗೆ ಗೌರವನೂ ಇಲ್ವೋ ಈ ರಾಜ್ಯದಲ್ಲಿ ಅನ್ನುವಂಥದ್ದು ಒಂದು ನನ್ನ ಪ್ರಶ್ನೆ ಸರ್. ಎಲ್ಲ ಹಿನ್ನೆಲೆಗಳನ್ನು ಇಟ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಬೇಕು, ಒಟ್ಟು ಪಾಟೀಲ್ನ ಏನಾದರೂ ಹತ್ತಿಕ್ಕುವಂಥ ಪ್ರಯತ್ನ, ಇವ ಪತ್ರಕರ್ತರ ಪತ್ರಿಕಾ ಭವನದ ಕಡೆನೂ ಬರಬಾರ್ದು. ಅವಕಾಶ ಕೊಟ್ಟಿಲ್ಲ ಸರ್ ಅವ್ರು ನಮಗೆ, ಪತ್ರಿಕಾ ಭವನಕ್ಕೆ ಬರೋಕ್ಕೆ ಅವಕಾಶ ಕೊಟ್ಟಿಲ್ಲ. ನಮಗೂ ಬರಬರ್ತಾ ಅದ್ರ ಮೇಲೆ ಅಲ್ಲಿ ಹೋಗ್ಬೇಕು ಅನ್ನುವಂಥ ಇಚ್ಛಾಶಕ್ತಿನೂ ಕಡಿಮೆ ಆಗಿಬಿಡ್ತು. ಆನಂತರ 2000 ಇದು ಏನು ಬಾಗಲಕೋಟೆ ಪಟ್ಟಣ
ಪಟ್ಟಣಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ಇದು ಏನು ಇನ್ಸಿಡೆಂಟ್ ಆಯ್ತು ಸರ್, ಅವರು ಮಾನ್ಯ ಜಿಲ್ಲಾ SP ಅವರಿಗೆ ಅರ್ಜಿ ಕೊಟ್ಟರು. ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಸಹಿತ ಅವಾಗ ಮಾನ್ಯ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸ್ ಠಾಣಾಧಿಕಾರಿಗಳಿಗೆ, ನಾನು ನವನಗರ ಠಾಣಾಧಿಕಾರಿಗಳಿಗೆ ಹಿಂಗಾಗಿದೆ ಅಂತೇಳಿ ನಾನು ದೂರು ಕೊಡ್ಲಿಕ್ಕೆ ಹೋದಾಗ ಆ ಪೊಲೀಸ್ ಅಧಿಕಾರಿಗಳು ದೂರು ತಗೊಲಿಲ್ಲ ಸರ್. ನಂದು ತಗೊಲಿಲ್ಲ. ನಾನು ತಗೋಲಿಲ್ಲ, ಬರೀ ಮೀನಾಮೇಷ ಏರ್ಸಾಕತ್ರು. ಆನಂತರ ನಾನು ಏನು ಮಾಡಿದೆ, ಪೋಸ್ಟ್ ಮುಖಾಂತರ ಅವರಿಗೆ ನಾನು ಸ್ಪೀಡ್ ಪೋಸ್ಟ್ ಮುಖಾಂತರ ಅವರಿಗೆ ಕಂಪ್ಲೇಂಟ್ ಮಾಡಿದೆ ಸರ್. ನಾನು ಈ ರೀತಿ ಆಗಿದೆ, ಇಂಥವ್ರ ಮೇಲೆ ಹಿಂಗೆ ಮಾಡ್ಬೇಕಂತೇಳಿ. ಅದಕ್ಕೂ ಸಹಿತ ಅವರು ಮುಂದುವರಿಲಿಲ್ಲ ಸರ್. ನಂತರ ಒಂದು 2 ದಿವಸ ಬಿಟ್ಟು ಮಾನ್ಯ ಅಂದಿನ SP ಅವ್ರಿಗೂ ಮತ್ತೆ ನಾನು ಮನವಿ ಮಾಡ್ಕೊಂಡೆ. ಆದರೂ ಅದು ನಿಷ್ಫಲ ಆಯಿತು. ನಂತರ ಮತ್ತೆ ನಾನು ಅಲ್ಲಿಯೂ ಸಹಿತ ರಿಜಿಸ್ಟರ್ ಪೋಸ್ಟ್ ಮಾಡಿ ಆ ದಾಖಲೆಗಳನ್ನು ಇಟ್ಕೊಂಡೆ. ಸುಮಾರು ದಿವಸ ನೋಡಿದೆ ನಾನು, ಅವ್ರು ಮಾಡಲಿಕ್ಕೆ ಮುಂದಾಗಲಿಲ್ಲ. ಅಂಥ ನಿಟ್ಟಿನಲ್ಲಿ ನಾನು ಏನು ಮಾಡಿದೆ, ನಂತರ ನಾನು ಮಾನ್ಯ ಘನ ನ್ಯಾಯಾಲಯ ಬಾಗಲಕೋಟೆ ನ್ಯಾಯಾಲಯದಲ್ಲಿ ನಾನು ಖಾಸಗಿ ದೂರನ್ನು ದಾಖಲಿಸಬೇಕಾಗಿ ಬಂತು ಸರ್. ಖಾಸಗಿ ದೂರನ್ನು ದಾಖಲಿಸಿದೆ. ನಿರಂತರ 2023 26ರವರೆಗೂ ಸಹಿತ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರ್ಬೋದು, ಡಾಕ್ಯುಮೆಂಟ್ಸ್ ಮಾರ್ಕ್ಡ್ ಇರ್ಬೋದು, ಎಲ್ಲ ರೀತಿ ಆಯಿತು. ಆದರೆ ಅವರು ಪೊಲೀಸರು ಏನು ಮಾಡಿದರು, ಪೊಲೀಸ್ ವರದಿ ಅಂತ ಬೇರೆ ಕೊಡ್ತಾರೆ, ಚಾರ್ಜ್ ಶೀಟ್ ಅಂತಾರಲ್ಲ ಸರ್. ಚಾರ್ಜ್ ಶೀಟ್ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಏನು ನ್ಯೂನ್ಯತೆ ಸರ್, ಅಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ, ನಾನು 2-3 ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದೆ, ನವನಗರ ಪೊಲೀಸ್ ಠಾಣೆಗೆ. ಅವ್ರು ಮಾನ್ಯ ಮಹಿಳಾ PSI ದೊಡ್ಡಮನಿ ಅವರು ಅಂತಿದ್ರು. ಅಂದಿನ ಸಂದರ್ಭದಲ್ಲಿ ಹೋದಾಗ, ಮೇಡಮ್ ಅವರೇ ಈ ರೀತಿ ಆಗಿದೆ, ಮತ್ತು ನಾವು ಪಂಚನಾಮ ನಡಿಬೇಕಲ್ರಿ, ಪಂಚನಾಮ ಸ್ಥಳಕ್ಕೆ ನಾನು ಬರ್ತೀನಿ, ಕರ್ಕೊಂಡು ಹೋಗ್ಬೇಕು, ನಮ್ಮ ಸಾಕ್ಷಿದಾರನ ಕರ್ಕೊಂಡು ಅಂದ್ರೆ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡ್ರು ಸರ್. ಏನು ದೂರದಾರನಿಗೆ ಅಲ್ಲಿ ಅವಕಾಶ ಮಾಡಿಕೊಡಲಿಲ್ಲ, ನನಗೆ ಯಾವುದೂ ಮಾಹಿತಿ ಕೊಡಲಿಲ್ಲ. ನಂತರ ನಮ್ಮ ಸಾಕ್ಷಿದಾರಗೂ ಅಲ್ಲಿ ಯಾವುದೂ ಮಾಹಿತಿ ಇರಲಿಲ್ಲ. ಮೊದಲಿಗೆ ನನಗೆ ಮಾಹಿತಿ ಇದ್ದರೆ ನಮ್ಮ ಸಾಕ್ಷಿದಾರನ ಕರ್ಕೊಂಡು ಆ ಸ್ಥಳಕ್ಕೆ ನಾನು ಹೋಗಬೇಕಾಗತ್ತೆ. ಯಾವುದೇ ರೀತಿ ಮಾಡಲಾರ್ದೇ ಏಕಪಕ್ಷೀಯವಾಗಿ ಆ ಹೋರಾಟಗಾರರನ್ನ ಇನ್ನೂ ಕೆಲವೊಂದಿಷ್ಟು ಜನ ಕರ್ಕೊಂಡು ಹೋಗಿ ಅಲ್ಲಿ ಪಂಚನಾಮ ಮಾಡಿ ಒಂದು ಪೊಲೀಸ್ ವರದಿಯನ್ನು ಕೊಡ್ತಾರೆ. ನೀವಿಲ್ದೇನೆ ಪಂಚನಾಮಕ್ಕೆ ಹೋಗಿರೋ? ಮೇನ್ ಬರೋದೇ ಇಲ್ಲ ಸರ್ ಇದು. ಯಾಕಂದ್ರೆ ಒಂದು ಘನ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರಿಗೆ ಒಂದು ಪೊಲೀಸ್ ವರದಿ ಕೊಡ್ತಾರೆ ಸರ್ ಇವರು, ಮಾನ್ಯ PSI ಅವರು. ಅದರಲ್ಲಿ ಏನು ಮಾಡ್ತಾರ, ಆ ಪೊಲೀಸ್ ವರದಿಯಲ್ಲಿ ಬರೀತಾರೆ, ದೂರುದಾರರ ಸಮಕ್ಷಮದಲ್ಲಿ ಪಂಚನಾಮ ಮಾಡಲಾಯಿತು. ಆ ವರದಿ ಮಾಡ್ತಾರ, ಬಟ್ ಅಲ್ಲಿ ಯಾವುದೇ ಫೋಟೋಗ್ರಾಫಿ ಇಲ್ಲ. ಬೇಕಲ್ರಿ, ದೂರುದಾರ ನಾನು ಅಂದಮೇಲೆ ಬೇಕಲ್ಲ, ಅರ್ಜಿದಾರ ನಾನು ಬೇಕಲ್ಲ, ಅಲ್ಲಿಲ್ಲ, ಅಲ್ಲಿ ನನ್ನ ಫೋಟೋ ಇಲ್ಲ, ಭಾವಚಿತ್ರ ಇಲ್ಲ. ಮಾನ್ಯ ನ್ಯಾಯಾಲಯ ಇದನ್ನೆಲ್ಲನೂ ಗಣನೆಗೆ ತಗೋಬೇಕಾಗಿತ್ತು. ಬರೀ ಅವ್ರು ಪೊಲೀಸರು ಕೊಟ್ಟಂಥ ಏನು ಬಿಪಾಲ್ಸ್ ಮಾಡಿದ್ರಲ್ಲ, ಆವಾಗ ಮಾನ್ಯ ನ್ಯಾಯಾಧೀಶರು ನನಗೆ ಕೇಳಿದರು, ಈ ಪಾಟೀಲ್ರೆ ಮತ್ತು ಬಿ ರಿಪೋರ್ಟ್ ಹಾಕಿದ್ದಾರೆ ಪೊಲೀಸರು, ನೀವು ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಿರೋ ಅಥವಾ ಮುಂದುವರಿಸ್ತಿರೋ ಅನ್ನುವಂಥದ್ದು ನನಗೆ ಕೇಳಿದ್ರು. ಆ ಸಂದರ್ಭದಲ್ಲಿ ಅವಾಗ ಹೇಳಿದೆ, ನನ್ನ ಹಿತಾಸಕ್ತಿಗೆ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದ್ದೀರಿ, ಅಲ್ಲಿ ನಡೆದಂಥ ಕೃತ್ಯ ಸತ್ಯ ಇದೆ, ಅದಕ್ಕೆ ನಾನು ಇದನ್ನು ಚಾಲೆಂಜ್ ಮಾಡ್ತೀನಿ ರೀ ಮೇಡಮ್ ಅವರು ಅಂತೇಳಿ ಅಂದಿನ ಮಾನ್ಯ ನ್ಯಾಯಾಧೀಶರಲ್ಲಿ ನಾನು ವಿನಂತಿ ಮಾಡ್ಕೊಂಡೆ. ವಿನಂತಿ ಮಾಡ್ಕೊಂಡ ನಂತರ ಅದು ಬಿ ರಿಪೋರ್ಟನ್ನು ಚಾಲೆಂಜ್ ಮಾಡಿದ ನಂತರ ಮತ್ತೆ ನನ್ನ ಇದು ಪ್ರಕರಣ ಮುಂದುವರೆದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಮಹೇಶ್ ಪಾಟೀಲ್ ಅವರು ಬೆಂಚಿಗೆ ಬಂದ ನಂತರ ಅವರೊಂದು ಬಿ ರಿಪೋರ್ಟ್ನಲ್ಲಿರುವಂಥ ಅಂಶಗಳನ್ನು ನಾನು ಪರಿಗಣಿಸಿ ಈ ಕೇಸನ್ನು ಡಿಸ್ಪೋಸ್ ಮಾಡ್ತೀನಿ ಅಂಥೇಳಿ ಡಿಸ್ಪೋಸ್ ಮಾಡಿ ನನಗೆ 50,000 ರೂಪಾಯಿಗಳನ್ನು ದಂಡವನ್ನು ವಿಧಿಸ್ತಾರೆ. ಮಾನ್ಯ ಘನ ನ್ಯಾಯಾಲಯದ ಅಂದಿನ ಆದೇಶ ಆಯಿತು. ಆ ಆದೇಶವನ್ನು ನಾನು ಗೌರವಿಸ್ತೀನಿ. ನನ್ನ ಏನೋ ತಪ್ಪು ಆಗಿರಬಹುದಲ್ಲ ಅನ್ನುವಂಥ ಒಂದು
ನಿಟ್ಟಿನಲ್ಲಿ ಆದೇಶ ಆಗಿರ್ಬೋದು ಅಂತೇಳಿ ಆ ಆದೇಶವನ್ನು ನಾನು ಸ್ವಾಗತಿಸ್ತೀನಿ. ಯಾಕಂದ್ರೆ ನ್ಯಾಯಾಲಯದಲ್ಲಿ ನೋಡಿ ಸರ್, ಕೆಳಮನೆಯಲ್ಲಿ ಆಯದಂಥ ತೀರ್ಪನ್ನು ಮೇಲ್ಮನೆಯಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಅವಕಾಶಗಳಿದೆ. ಈಗ ನೀವು ಮೊದಲೇ ಬೆಂಚ್ನಲ್ಲಿ ಮಾಡಿದರೆ ಸೆಕೆಂಡ್ ಬೆಂಚ್ ಇರುತ್ತೆ, ಸೆಕೆಂಡ್ ಬೆಂಚ್ ಇದ್ರೆ ಹೈಕೋರ್ಟ್ ಇರುತ್ತೆ, ಹೈಕೋರ್ಟ್ ಇದ್ರೆ ಸುಪ್ರೀಂ ಕೋರ್ಟ್ವರೆಗೂ ಮಾನ್ಯ ಸಂವಿಧಾನ ಆ ರೀತಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಮಾನ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನನ ಕೊಟ್ಟುಬಿಟ್ಟಿದ್ದಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಈಗ ಆಯಿತು, ಆ ಆದೇಶವನ್ನು ನಾನು ಪ್ರಶ್ನಿಸಿ ಉನ್ನತ ನ್ಯಾಯಾಲಯಕ್ಕೆ ನಾನು ಮೊರೆ ಹೋದೆ ಸರ್. ಉನ್ನತ ನ್ಯಾಯಾಲಯಕ್ಕೆ ನಾವು ಮೊರೆ ಹೋದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಮಟ್ಟದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಮಾನ್ಯ ನೇರಳೆ ವಿಜಯ್ ಸರ್ ಆ ಅರ್ಜಿಯನ್ನು ಪರಿಶೀಲಿಸಿ ನಾನು ಅದಕ್ಕೆ ತಡೆಯಾಜ್ಞೆಯನ್ನು ಮನವಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಧೀಶರು ನನಗೆ ತಡೆಯಾಜ್ಞೆ ನೀಡಿ ಅದು 50,000 ರೂಪಾಯಿಗೆ ತಡೆಯಾಜ್ಞೆ ನೀಡಿದ್ದಾರೆ ಸರ್. ಆ ತಡೆಯಾಜ್ಞೆ ಪ್ರತಿನೂ ನಾನು ನಿಮ್ಗೆ ಕೊಡ್ತೀನಿ. ಅದರಿಂದ ಸ್ವಲ್ಪ ನಮ್ಗೆ ಒಂದು ಹೋರಾಟದಲ್ಲಿ ನನಗೆ ಈ ಕಾನೂನು ಚೌಕಟ್ಟಿನಲ್ಲಿನೇ ನಾನು ಹೋರಾಟ ಮಾಡಬೇಕಾಗತ್ತೆ. ಈ ಕಾನೂನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ಈ ಉನ್ನತ ನ್ಯಾಯಾಲಯದಲ್ಲಿ ನ್ಯಾಯ ದೊರಕಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಕರಣವನ್ನು ಮುಂದೂಡಿದ್ದಾರೆ ಸರ್. ಅದನ್ನು ತಡೆಯಾಜ್ಞೆ ನೀಡಿ ಅದನ್ನು ಸಹಿತ ನಾನು ಗೌರವಿಸ್ತೀನಿ. ಮುಂದಿನ ದಿನಗಳಲ್ಲಿ ಮಾನ್ಯ ಗಣ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಆ ತೀರ್ಪಿಗೆ ನಾನು ಬದ್ಧನಾಗಿರ್ತೀನಿ. ಮತ್ತು ಈ ಹೋರಾಟ, ಕಾನೂನು ಹೋರಾಟ ನಿರಂತರವಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಪತ್ರಕರ್ತರಲ್ಲಿ ತಾರತಮ್ಯ ಅನ್ನುವಂಥದ್ದು ಭೇದ ಭಾವ ಅವರು ಬಿಡಬೇಕು. ನೋಡ್ರಿ, ಇಷ್ಟೆಲ್ಲ ತಪ್ಪುಗಳನ್ನು ಮಾಡಿವಂತ ಯಾರೂ ಹೇಳಂಗಿಲ್ಲ. ಯಾವಾಗ ಬಸನಗೌಡ ಪಾಟೀಲರು ನಿಮ್ಮ ಏನು ಅಕ್ರಮಗಳನ್ನು ಬೆಳಕಿಗೆ ತರುವಂಥ ಪ್ರಯತ್ನ ಮಾಡಿದರು ಅನ್ನುವಂಥ ಒಂದು ದ್ವೇಷ ಭಾವನೆ ನಿಮ್ಮಲ್ಲಿದೆ. ಅದನ್ನು ಇಟ್ಕೊಂಡು ನನ್ನಲ್ಲಿ ಎಲ್ಲ ದಾಖಲಾತಿಗಳು ಇದಾವೆ ಸರ್. ಎಲ್ಲ ಪತ್ರಕರ್ತರು ಕೆಟ್ಟವರು ಅಂತ ಹೇಳಂಗಿಲ್ಲ. ನಿಜ. ಅದರಲ್ಲಿ ಪ್ರಜ್ಞಾವಂತರು ಮತ್ತು ಯಾರು ಹಿರಿಯ ಪತ್ರಕರ್ತರು ಅವರು ಎಲ್ಲನೂ ಅವಲೋಕನ ಮಾಡಿದ್ರು ಸರ್. ಅವರು ಮಾಡಿದಾಗೂ ಸಹಿತ ಇದರಲ್ಲಿ ಏನೋ ನಮ್ಮವರಿಂದ್ರೂ ತಪ್ಪಾಗೈತೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಾನು ಹೇಳಿದ್ನಲ್ಲ, ಎಲ್ಲ ಪತ್ರಕರ್ತರು ಕೆಟ್ಟವರಲ್ಲ. ಅಲ್ಲಿ ಒಳ್ಳೆ ಪತ್ರಕರ್ತರು ಅದಾರ ಸರ್. ಇವಾಗ ಸಮಾಜಕ್ಕೆ ಮಾದರಿ ಆದಂಥ ಪತ್ರಕರ್ತರು ಅದಾರ. ಈಗ ನಾವು ಸಾರ್ವಜನಿಕವಾಗಿ ಪ್ರತಿನಿತ್ಯ ನಾವು ಪತ್ರಿಕಾ ರಂಗದಲ್ಲಿ ಸಂದೇಶವನ್ನು ಕಳಿಸ್ಬೇಕಾಗತ್ತೆ. ಅದಕ್ಕೆ ಈಗ ಮೊನ್ನೆ ದಿನ ನನ್ನ ವಿರುದ್ಧ 50,000 ರೂಪಾಯಿ ದಂಡವನ್ನು ವಿಧಿಸಿದ ಆದೇಶದ ನ್ಯಾಯಾಲಯದ ಆದೇಶದ ಪ್ರತಿಯನ್ನು ತಗೊಂಡು ಎಲ್ಲ ಪತ್ರಿಕೆಯವರು ಬಸನಗೌಡ ಪಾಟೀಲ್ನಿಗೆ ಯೂಟ್ಯೂಬ್ ಚಾನಲ್ದಾರರು ಅಂಥೇಳಿ ದಂಡ ಸುಳ್ಳು ಪ್ರಕರಣ ದಾಖಲಿಸಿದ್ದಕ್ಕೆ 50,000 ದಂಡ ವಿಧಿಸಲಾಗಿದೆ ಅಂಥೇಳಿ ಲೀಡ್ ಮಾಡಿ ಬರೆದ್ರು ಸರ್. ನನಗೆ ಬೇಜಾರಿಲ್ಲ, ಅವರು ಬರೆದಿದ್ದ ಸರ್ಕಾರ ನ್ಯಾಯಾಲಯದೊಳಗೆ ನ್ಯಾಯಾಧೀಶರ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರ ಆದೇಶವನ್ನು ನೀವು ಪ್ರಕಟಿಸಿದಿರಿ, ಬರೆದ್ರಿ ಒಳ್ಳೇದು. ಈಗ ನನಗೆ ತಡೆಯಾಜ್ಞೆ ಅದೇ ಮಾನ್ಯ ಉನ್ನತ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿದೆ ಸರ್. ನನಗೆ 50,000 ದಂಡ ತುಂಬೋದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. 1-2 ತಿಂಗಳು ಕೊಡ್ತು, 3 ತಿಂಗಳು ಕೊಟ್ಟಿದ್ದು ನ್ಯಾಯಾಲಯ ಕೊಟ್ಟಿದೆ. ಈಗ ಆ ಆದೇಶ ಪ್ರತಿಯನ್ನು ನಾನು ಅವ್ರಿಗೆ ಕೊಟ್ಟು ನಮ್ಮದು ಈಗ ತಡೆಯಾಜ್ಞೆ ನೀಡಿರುವಂಥ ಆದೇಶನ ಇಟ್ಕೊಂಡು ನೀವು ಆರ್ಡರ್ ಶೀಟ್ನ ಇಟ್ಕೊಂಡು ನೀವು ಪತ್ರಿಕೆಯಲ್ಲಿ ಪ್ರಕಟ ಮಾಡಿರಿ ಅಂತೇಳಿ ನಾನು ಒಂದು ರಾಜ್ಯ ಮಟ್ಟದ ಈಗೇನು ಪತ್ರಿಕೆಗಳದಾವಲ್ಲ, ಮೊನ್ನೆ ಯಾರ್ಯಾರು ಪ್ರಿಂಟ್ ಮಾಡಿದ್ರಲ್ಲ ಸರ್, ಪ್ರಕಟಣೆ ಮಾಡಿದ್ರಲ್ಲ, ಅವ್ರಿಗೆಲ್ಲ ನಾನು ವಿನಂತಿ ಮಾಡ್ಕೊಂಡೆ. ಒತ್ತಾಯ ಇಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡೆ. ಅವ್ರಿಗೆ ಲೆಟರ್ನು ನಾನು ಕಳಿಸಿದೆ. ಯಾಕಂದ್ರೆ ಈ ಕೋರ್ಟ್ದು ಆರ್ಡರ್ ಶೀಟ್ ತೊಗೊಂಡು ಅದನ್ನು ದೃಢೀಕರಣ ಮಾಡಿ ಅವ್ರಿಗೆ ಸೀನಿಯರ್ ರಿಪೋರ್ಟ್ರಿಗೆ ಒಂದಿಷ್ಟು ಜನರಿಗೆ ಪೋಸ್ಟ್ ಮುಖಾಂತರ ಕಳಿಸಿದೆ. ಇನ್ನುಳಿದ ಪತ್ರಕರ್ತರಿಗೆ ವಾಟ್ಸಪ್ ಮುಖಾಂತರ ಕಳಿಸಿದ್ದೀನಿ. ಯಾಕಂದ್ರೆ ನೀವು ಇಲ್ಲಿ ಏನಾಗುತ್ತೆ ಸರ್, ಕೆಲವೊಂದಿಷ್ಟು ಪತ್ರಕರ್ತರು ಬರೆದ್ರು ಸರ್, ಬರೆದಿದ್ದಾರೆ. ಈಗ ರಾಜ್ಯ ಮಟ್ಟದ ಒಳ್ಳೆ ಪತ್ರಿಕೆಯವರು ಬರೆದಿದ್ದಾರೆ. ಈಗ ಏನಾಗಿಬಿಡ್ತೈತಿ, ನೀವು ಯಾಕೆ ತಾರತಮ್ಯ ಮಾಡ್ತೀರ ಅನ್ನೋಂಥದ್ದು ಇದರಲ್ಲಿ ಗೊತ್ತಾಗುತ್ತೆ. ನ್ಯಾಯಾಲಯದ ಆದೇಶವನ್ನು ನೀವು ಪರಿಪಾಲಿಸಿದಿರಲ್ಲ, ಮತ್ತು ಇದು ನ್ಯಾಯಾಧೀಶರು, ಉನ್ನತ ನ್ಯಾಯಾಧೀಶರು ಕೊಟ್ಟಂಥ ಆದೇಶವನ್ನು, ಇದು ಆರ್ಡರ್ ಶೀಟ್ ಅಲ್ರಿ, ಇದನ್ನು ನೀವು ಪರಿಗಣಿಸಿ ಬರೀರಿ ಅಂತ ನಾನು ಒಂದಿಷ್ಟು ಜನರಲ್ಲಿ ಮಾಡ್ತಾರೆ. ಇಲ್ರಿ ನಮ್ಮದು ಹಂಗಿದೆ ಹಿಂಗಿದೆ ಅಂತೇಳಿ ಕುಂಟು ನೆಪ ಹೇಳ್ತಾ ಇದ್ದಾರೆ. ಅದನ್ನು ನಾನು ದಾಖಲಾತಿಗಳು ನನ್ನ ಬಳಿ ಇದೆ ಸರ್. ಮಾನ್ಯ ಗೌರವ ನ್ಯಾಯಮೂರ್ತಿಗಳಲ್ಲಿ ನನಗೆ ವಿಶ್ವಾಸ ಇದೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ನಂಬಿಕೆ ಇದೆ. ಆ ನಂಬಿಕೆಯನ್ನು
ನನ್ನ ಈ ಹೋರಾಟದಲ್ಲಿ ನ್ಯಾಯಾಂಗ ಹೋರಾಟದಲ್ಲಿ ನಾನು ಮುಂದುವರಿತೀನಿ ಅಂಥೇಳಿ ಹೇಳ್ಬೋದು. ಸರಿ, ನೀವು ಪ್ರಮುಖವಾಗಿ ಈ ಪತ್ರಕರ್ತರು ನಂತರ ಹೋರಾಟಗಾರರಿಗೆ ಇಂತಹ ಪ್ರಕರಣಗಳಲ್ಲಿ ಕೆಲವಿಷ್ಟು ತಪ್ಪನ್ನು ಮಾಡದೇ ಇರ್ತಕ್ಕಂತಹ ಅಮಾಯಕರ ಮೇಲೆ ಇಂತಹ ಪ್ರಕರಣಗಳು ದಾಖಲಾಗ್ತವೆ. ಸೊ ತಪ್ಪು ಮಾಡಿದರೂ ಸಹ ಇಂತಹ ಪ್ರಕರಣಗಳು ಪ್ರಮುಖವಾಗಿ ದಾಖಲಾಗ್ತವೆ. ಆದರೆ ಪ್ರಮುಖವಾಗಿ ಈ ಸಪೋರ್ಟ್ ಅನ್ನುವಂಥದ್ದು ಇಂಪಾರ್ಟೆಂಟು, ಅದರಲ್ಲೂ ವಕೀಲರ ಸಹಾಯ ಪ್ರಮುಖವಾಗಿರುವಂಥದ್ದು. ಸೊ ತಮಗೆ ಆವಾಗ ಯಾಕೆಂತಂದರೆ ಇಂತಹ ಒಂದು ಪ್ರಕರಣ ದಾಖಲಾದಾಗ ಎಲ್ಲೋ ಒಂದು ಕಡೆ ಮನಸ್ಥಿತಿ ಕುಂದುವಂತಹ ಸ್ಥಿತಿಯಲ್ಲಿ ಇರುತ್ತೆ. ಸೊ ಅವಾಗ ಪ್ರಮುಖವಾಗಿ ಕೈ ಎತ್ತಿ ಹಿಡಿಯುವಂತಹ ಅಥವಾ ನಿಮಗೆ ಕೈ ಬೆರಳನ್ನು ಕೊಡುವಂತಹ ವ್ಯಕ್ತಿ ಪ್ರಮುಖ ಆಗ್ತಾರೆ. ಸೊ ಆ ನಿಟ್ಟಿನಲ್ಲಿ ಈ ಲಾಯರ್ಗಳ ಪಾತ್ರ ಏನು ಅನ್ನುವಂಥದ್ದು ಸರ್, ಪ್ರಮುಖವಾಗಿ ಇಲ್ಲಿ ನ್ಯಾಯವಾದಿಗಳ ಪಾತ್ರ ಭಾಳ ಪ್ರಾಮುಖ್ಯತೆ ಇರುತ್ತೆ ಸರ್. ಯಾಕಂದರೆ ಈಗ ನನ್ನ ಪ್ರಕರಣದಲ್ಲಿ ನೋಡ್ರಿ, ಈಗ ನನ್ನ ಪರವಾಗಿ ವಕಾಲತ್ತು ವಹಿಸಿದಂತಹ ಶ್ರೀ ಅಬ್ಬು ಸಮದ್ ಎ ಜರ್ತಾರ್ಗಾರ್ ಹಾಗೂ ನಮ್ಮ ಶ್ರೀಯುತರಾದಂಥ SR ಹಣಗಿಯವರು, ಅವರು ನ್ಯಾಯವಾದಿಗಳು, ಇಬ್ಬರು ಸೇರಿ ನನಗೊಂದು ಧೈರ್ಯವನ್ನು ಕೊಟ್ಟು, ಪಾಟೀಲ್ರೆ ನ್ಯಾಯಾಲಯದಲ್ಲಿ ಈ ರೀತಿ ಆದೇಶಗಳು ಬರೋದು ಸರಳ. ಯಾಕಂದರೆ ಆದೇಶಗಳು ಬಂದು ಒಂದುಗಳೇನ ನೀವು ಅಪರಾಧಿನೂ ಆಗಂಗಿಲ್ಲ, ದಂಡನೂ ಈಗ ನಿಂತ ಕಾಲ ಮ್ಯಾಗ ದಂಡ ತುಂಬಾಕು ನಿಮ್ಮ ಕೈಲಿ ಆಗಂಗಿಲ್ಲ. ಅದಕ್ಕೆ ಆದಂಥ ಒಂದಿಷ್ಟು ಕಾನೂನು ಹೋರಾಟಗಳು ಇರುತ್ತವೆ. ಆ ಕಾನೂನಿನ ಅಡಿಯಲ್ಲಿ ನಾವು ಅದಕ್ಕೆ ತಡೆಯಾಜ್ಞೆ ತರೋಣ, ಯಾಕೆ ಚಿಂತೆ ಮಾಡ್ತೀರಿ ಅನ್ನುವಂಥದ್ದು ಅವರು ಏನು ಬಾಯ ಬೆಂಬಲ ಅಂತ ಏನಿರುತ್ತೆ ಸರ್, ಅದು ಭಾಳ ಪ್ರಾಮುಖ್ಯತೆ ಪಡುತ್ತೆ. ಯಾಕಂದರೆ ಈಗ ಎಷ್ಟೋ ಜನ ನೀವು ಹೇಳಿದಾಗೆ ಏನೂ ಮಾಡದೇ ಇರೋರ ಮೇಲೇನೂ, ಅಮಾಯಕರ ಮೇಲೇನೂ ಈ ಪೊಲೀಸ್ ಸ್ಟೇಷನ್ದಲ್ಲಿ ಸುಮ್ಮನೆ ರಾಜಕೀಯ ಒತ್ತಡದಿಂದ ಯಾವ್ಯಾವುದೋ ಪ್ರೆಷರ್ಲಿಂದ ಪೊಲೀಸರು ಅಮಾಯಕರ ಮೇಲೆ ಸುಳ್ಳು ದಾಖಲೆಗಳನ್ನು ದಾಖಲಿಸಿದಂಥ ಹಲವಾರು ಉದಾಹರಣೆಗಳಿದೆ ಸರ್. ಅದಕ್ಕೆ ಅದು ಆತಂದ್ರೆ ಎಷ್ಟೋ ಜನ ಅಮಾಯಕರು ಸುಸೈಡ್ ಮಾಡ್ಕೊಂಡಿರುವಂಥ ಪ್ರಕರಣಗಳು ಸನ್ನಿವೇಶಗಳು ನಮ್ಮ ಕಣ್ಣು ಮುಂದದಾವೆ. ಯಾಕಂದ್ರೆ ಸರ್, ಏನೂ ಮಾಡದೇ ಇದ್ದವ್ರ ಮೇಲೆ ಒಮ್ಮೆ ಕೊಲೆ ಆರೋಪ ಬಂದುಬಿಡ್ತು, ಸುಮ್ಮನೆ ಅವ್ರು ರಸ್ತೆ ಬದಿ ಹೊಂಟಿದ್ರು, ಅವರು ಇದ್ರಂತೇಳಿ ಯಾರೋ ತಂದು ಹೆಸರು ಸೇರಿಸಿಬಿಟ್ರಂದ್ರೆ ಎಷ್ಟೋ ಪ್ರಕರಣಗಳಲ್ಲಿ ಇಂಥ ಅಮಾಯಕರು ಸತ್ತಿದಂಥ ಉದಾಹರಣೆಗಳಿದಾವೆ ಸರ್. ವಿಷ ಕೊಡ್ದಾರ, ಆತ್ಮಹತ್ಯೆ ಮಾಡ್ಕೊಂಡಾರ, ಹ್ಯಾಂಗಿಂಗ್ ಮಾಡ್ಕೊಂಡಾರ. ಇಂಥ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಈಗ ಪಕ್ಷಗಾರರಿಗೆ ನಿಟ್ಟುಸಿರು ಅನ್ನೋದು ಭಾಳ ಪ್ರಾಮುಖ್ಯತೆ ಇರುತ್ತೆ ಸರ್. ಎಲ್ಲಿ ನನ್ನ ಒಳಗೆ ಹಾಕಿಬಿಡ್ತಾರೋ, ಕಸ್ಟಡಿ ಕೊಟ್ಟು ಬಿಡ್ತಾರೋ. ಮಾನ್ಯ ಯಾರು ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳು ಅಂಥೇಳಿ ಸರ್, ಗೌರವಾನ್ವಿತ ನ್ಯಾಯಮೂರ್ತಿಗಳು ಸಹಿತ ಈ ಪೊಲೀಸ್ ವರದಿ ಆಧಾರದ ಮೇಲೇನೆ, ಸಾಕ್ಷ್ಯಾಧಾರಗಳ ಮೇಲೇನೆ ಅವ್ರು ತೀರ್ಪು ಕೊಡಬೇಕಾಗತ್ತೆ. ಅಲ್ಲಿ ಅವ್ರು ತಾರತಮ್ಯ ಮಾಡಕ್ಕೆ ಬರಂಗಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಧೈರ್ಯ ಕೊಡೋರು ವಕೀಲರು. ಏನು ನ್ಯಾಯವಾದಿಗಳದಾರ, ಈಗ ನಾನು ಜರ್ತಾರ್ಗಾರ್ ಸರು, ಆನಂತರ ನಮ್ಮ ಸಲೀಮ್ ಹಣಗಿ ಸರ್, ಇವರು ನಮ್ಮ ಬೆಂಬಲಕ್ಕೆ ನಿಂತಂಥ ಸಂದರ್ಭದಲ್ಲಿ ಆಯ್ತು ಪಾಟೀಲ್ರೆ, ಅದಕ್ಕೊಂದು ಕಾನೂನು ಚೌಕಟ್ಟಿನಲ್ಲಿ ಒಂದು ತಡೆಯಾಜ್ಞೆ ತರೋಣ, ಮುಂದೆ ಪ್ರಕರಣ ನಡೀತೈತಿ, ಅದನ್ನು ಸಹಿತ ಉನ್ನತ ನ್ಯಾಯಾಲಯದ ಗಮನಕ್ಕೆ ತರೋಣ ಅನ್ನುವಂಥ ನಿಟ್ಟಿನಲ್ಲಿ ನನಗೆ ಬಾಯ ಬೆಂಬಲಾಗಿ ನಿಂತಿದ್ದಾರೆ ಸರ್. ನಮಸ್ಕಾರ. ಇದಿಷ್ಟು ಬಸವನಗೌಡ ಪಾಟೀಲ್ ಪತ್ರಕರ್ತರ ಮಾತುಗಳಾಗಿತ್ತು. ಅವರು ಒಂದು ವರದಿಯನ್ನು ಕವರೇಜ್ ಮಾಡಲಿಕ್ಕೆ ಅಂತ ಹೇಳಿ BTDAಗೆ ಹೋಗ್ತಾರೆ. ಅಲ್ಲಿ ಪತ್ರಕರ್ತರು ಇವರ ಮೇಲೆ ಹಿಂದಿನ ಬೇರೆ ಬೇರೆ ಒಂದಿಷ್ಟು ಘಟನೆಗಳನ್ನು ಇಟ್ಟುಕೊಂಡು ಅವರ ಮೇಲೆ ಏಕಾಏಕಿ ಒಂದಿಷ್ಟು ಹಲ್ಲೆ ಮಾಡೋದಾಗಲಿ ಅಥವಾ ಅವರ ಮೇಲೆ ಒಂದಿಷ್ಟು ಮಾತಿನ ಚಕಮಕಿಯನ್ನು ಮಾಡೋದಾಗಲಿ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ನಮ್ಮ ಬಸವನಗೌಡ ಪಾಟೀಲ್ ಸರ್ ಮಾಡಿದ್ದಾರೆ. ಇನ್ನು ಈ ಪ್ರಕರಣ ಇನ್ನು ಏನು ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನೀವು ಕಾದು ನೋಡಬೇಕಾಗಿದೆ. ಹಾಗೆ ವಕೀಲರನ್ನು ಕೆಲವೊಂದಿಷ್ಟು ವಿಷಯಗಳಿಗಾಗಿ ನಾವು ಸಂಪರ್ಕವನ್ನು ಮಾಡಬೇಕಾಗಿದೆ. ಸೊ ವಕೀಲರು ಏನು ಹೇಳ್ತಾರೆ ಈ ಒಂದು ಪ್ರಕರಣದ ಕುರಿತು ಹಾಗೆ ಅನ್ನುವಂಥದ್ದನ್ನು ನೀವು ಎಲ್ಲ ಕಾದು ನೋಡೋಣ. ಸೊ ಮತ್ತೊಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.